ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿ 500 ವರ್ಷಗಳವರೆಗೆ ಬದುಕಬಲ್ಲದು? ಎ ಸಿಂಹ, ಬಿ ತಿಮಿಂಗ್ಲ, ಸಿ ನರಿ, ಡಿ ಹುಲಿ. ಉತ್ತರ ಬಿ ತಿಮಿಂಗ್ಲ. ಎರಡನೇ ಪ್ರಶ್ನೆ, ವಿಶ್ವದ ಯಾವ ದೇಶವು ಅತಿ ಹೆಚ್ಚು ಇಂಟರ್ನೆಟ್ ವೇಗವನ್ನು ಹೊಂದಿದೆ? ಎ ಜಪಾನ್, ಬಿ ಅಮೆರಿಕ, ಸಿ ಚೀನಾ, ಡಿ. ಉತ್ತರ ಡಿ. ಮೂರನೇ ಪ್ರಶ್ನೆ, ಯಾವ ತರಕಾರಿಯನ್ನು ನಿಯಮಿತವಾಗಿ ತಿನ್ನುವುದರಿಂದ ನಿಮ್ಮ ಒತ್ತಡ ಕಡಿಮೆಯಾಗುತ್ತದೆ? ಎ ಬಿಳಿ ಬದನೆ, ಬಿ ಬ್ರೊಕೊಲಿ, ಸಿ ಟೊಮ್ಯಾಟೊ, ಡಿ ಕ್ಯಾರೆಟ್. ಉತ್ತರ ಬಿ ಬ್ರೊಕೊಲಿ. ನಾಲ್ಕನೇ ಪ್ರಶ್ನೆ, ವಿಶ್ವದ ಯಾವ ದೇಶದ ಜನರು ಕಡಿಮೆ ಸಮಯ ಮಲಗುತ್ತಾರೆ? ಎ ಅಮೆರಿಕ, ಬಿ ಜಪಾನ್, ಸಿ ಭಾರತ, ಡಿ ರಷ್ಯಾ. ಉತ್ತರ ಬಿ ಜಪಾನ್. ಐದನೇ ಪ್ರಶ್ನೆ, ಯಾವ ಋತುವಿನಲ್ಲಿ ಹೆಚ್ಚು ಮದುವೆಗಳು ನಡೆಯುತ್ತವೆ? ಎ ಮುಂಗಾರಿನಲ್ಲಿ, ಬಿ ಬೇಸಿಗೆಯಲ್ಲಿ, ಸಿ ಚಳಿಗಾಲದಲ್ಲಿ, ಡಿ ವಸಂತಕಾಲದಲ್ಲಿ. ಉತ್ತರ ಎ ಮುಂಗಾರಿನಲ್ಲಿ. ಆರನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ದೇಹದಲ್ಲಿ ನೋವು ಬೇಗ ಉತ್ತಮಗೊಳ್ಳುತ್ತದೆ? ಎ ಬಾಳೆಹಣ್ಣು, ಬಿ ಪಪ್ಪಾಯಿ, ಸಿ ದ್ರಾಕ್ಷಿಗಳು, ಡಿ ಸೇಬು. ಉತ್ತರ ಬಿ ಪಪ್ಪಾಯಿ. ಏಳನೇ ಪ್ರಶ್ನೆ, ಯಾವ ಬಣ್ಣದ ಬಟ್ಟೆಗಳು ರಾತ್ರಿಯಲ್ಲಿ ಉತ್ತಮ ನಿದ್ರೆಗೆ ಸಹಾಯ ಮಾಡುತ್ತವೆ? ಎ ಬಿಳಿ, ಬಿ ಕೆಂಪು, ಸಿ ಕಪ್ಪು, ಡಿ ನೀಲಿ. ಉತ್ತರ ಎ ಬಿಳಿ. ಎಂಟನೇ ಪ್ರಶ್ನೆ, ಯಾವ ಆಹಾರವನ್ನು ಸೇವಿಸುವುದರಿಂದ ಅಜೀರ್ಣ ಉಂಟಾಗುವುದಿಲ್ಲ? ಎ ನಿಂಬೆ, ಬಿ ಜೇನು, ಸಿ ಕಾಫಿ, ಡಿ ಮೊಸರು. ಉತ್ತರ ಡಿ ಮೊಸರು. ಒಂಬತ್ತನೇ ಪ್ರಶ್ನೆ, ಯಾವ ಸಮಯದಲ್ಲಿ ನೀರು ಕುಡಿಯುವುದು ದೇಹಕ್ಕೆ ರೋಗ ಬರದಂತೆ ತಡೆಯುತ್ತದೆ? ಎ ಬೆಳಿಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿಯಲ್ಲಿ. ಉತ್ತರ ಎ ಬೆಳಿಗ್ಗೆ. ಹತ್ತನೇ ಪ್ರಶ್ನೆ, ಅರಿಶಿಣವನ್ನು ಆಹಾರದಲ್ಲಿ ಸೇವಿಸುವುದರಿಂದ ದೇಹದ ಯಾವ ಭಾಗದ ಬಲವು ಹೆಚ್ಚಾಗುತ್ತದೆ? ಎ ಹೃದಯದ ಬಲ, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಮೆದುಳಿನ ಬಲ. ಉತ್ತರ ಡಿ ಮೆದುಳು. ಹನ್ನೊಂದನೇ ಪ್ರಶ್ನೆ, ಡೆಂಗು ಜ್ವರವನ್ನು ತ್ವರಿತವಾಗಿ ಗುಣಪಡಿಸಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಪಪ್ಪಾಯಿ, ಬಿ ಕಿವಿ ಹಣ್ಣು, ಸಿ ದ್ರಾಕ್ಷಿ ಹಣ್ಣು, ಡಿ ಬಾಳೆಹಣ್ಣು. ಉತ್ತರ ಬಿ ಕಿವಿ ಹಣ್ಣು. ಕಿವಿ ಹಣ್ಣಿನಲ್ಲಿ ಉತ್ತಮ ಪ್ರಮಾಣದ ವಿಟಮಿನ್ ಸಿ ಇರುವುದರಿಂದ ಡೆಂಗು ಜ್ವರ ವಿರುದ್ಧ ಹೋರಾಡಲು ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಸಹಾಯ ಮಾಡುತ್ತದೆ. 12ನೇ ಪ್ರಶ್ನೆ, ಇರುವೆ ಒಂದು ದಿನದಲ್ಲಿ ಎಷ್ಟು ಕಾಲ ವಿಶ್ರಾಂತಿ ಪಡೆಯುತ್ತದೆ? ಎ 5 ನಿಮಿಷ, ಬಿ 10 ನಿಮಿಷ, ಸಿ 15 ನಿಮಿಷ, ಡಿ 20 ನಿಮಿಷ. ಉತ್ತರ ಡಿ 20 ನಿಮಿಷ. 13ನೇ ಪ್ರಶ್ನೆ, ಸಾವಿನ ನಂತರ ಮಾನವನ ಮೆದುಳು ಎಷ್ಟು ಕಾಲ ಸಕ್ರಿಯವಾಗಿರುತ್ತದೆ? ಎ 2 ನಿಮಿಷಗಳು, ಬಿ 5 ನಿಮಿಷಗಳು, ಸಿ 7 ನಿಮಿಷಗಳು, ಡಿ 10 ನಿಮಿಷಗಳು. ಉತ್ತರ ಡಿ 10 ನಿಮಿಷಗಳು. 14ನೇ ಪ್ರಶ್ನೆ, ಮೊಟ್ಟೆಯ ಹಳದಿಯ ಲೋಳೆಯಲ್ಲಿ ಯಾವುದು ವಿಟಮಿನ್ ಇರುತ್ತದೆ? ಎ ವಿಟಮಿನ್ ಇ, ಬಿ ವಿಟಮಿನ್ ಕೆ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ12. ಉತ್ತರ ಡಿ ವಿಟಮಿನ್ ಬಿ12. 15ನೇ ಪ್ರಶ್ನೆ, ಬೆಳಿಗ್ಗೆ ಸೂರ್ಯನಿಂದ ನಾವು ಯಾವ ಜೀವಸತ್ವಗಳನ್ನು ಪಡೆಯುತ್ತೇವೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಉತ್ತರ ಡಿ ವಿಟಮಿನ್ ಡಿ.
16ನೇ ಪ್ರಶ್ನೆ, ಪಾರ್ಶ್ವವಾಯು ತಡೆಗಟ್ಟಲು ಯಾವ ಹಣ್ಣು ಉತ್ತಮ? ಎ ಬ್ಲೂಬೆರಿ, ಬಿ ಪಪ್ಪಾಯಿ, ಸಿ ದ್ರಾಕ್ಷಿಗಳು, ಡಿ ಬಾಳೆಹಣ್ಣು. ಉತ್ತರ ಎ ಬ್ಲೂಬೆರಿ. 17ನೇ ಪ್ರಶ್ನೆ, ಯಾವ ಪ್ರಾಣಿಯು ನಿಂತುಕೊಂಡು ಮಲಗುತ್ತದೆ? ಎ ಆನೆ, ಬಿ ಕುದುರೆ, ಸಿ ಬೆಕ್ಕು, ಡಿ ನಾಯಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 18ನೇ ಪ್ರಶ್ನೆ, ಯಾವ ಮಾಂಸವು ಮಕ್ಕಳ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ? ಎ ಹಂದಿ ಮಾಂಸ, ಬಿ ಮೇಕೆ ಮಾಂಸ, ಸಿ ಗೋಮಾಂಸ, ಡಿ ಕೋಳಿ ಮಾಂಸ. ಉತ್ತರ ಬಿ ಮೇಕೆ ಮಾಂಸ. 19ನೇ ಪ್ರಶ್ನೆ, ಮೂತ್ರಪಿಂಡದಲ್ಲಿ ಕಲ್ಲುಗಳು ಇರುವುದರಿಂದ ಯಾವ ಹಣ್ಣು ಹಾನಿಕರ? ಎ ಬಾಳೆಹಣ್ಣು, ಬಿ ಕಲ್ಲಂಗಡಿ, ಸಿ ಮಾವು, ಡಿ ಪಪ್ಪಾಯಿ. ಉತ್ತರ ಡಿ ಪಪ್ಪಾಯಿ. 20ನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ? ಎ ಕತ್ತೆ, ಬಿ ಹಸು, ಸಿ ಕುರಿ, ಡಿ ಹಂದಿ. ಉತ್ತರ ಎ ಕತ್ತೆ. ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ? ಎ ಹಾಗಲಕಾಯಿ, ಬಿ ಪಾಲಕ್, ಸಿ ಆಲೂಗಡ್ಡೆ, ಡಿ ಟೊಮಾಟೊ. ಉತ್ತರ ಬಿ ಪಾಲಕ್. ಸಾವಿನ ನಂತರವೂ ದೇಹದ ಯಾವ ಭಾಗವು ಬೆಳೆಯುತ್ತಲೇ ಇರುತ್ತದೆ? ಎ ಕಣ್ಣುಗಳು, ಬಿ ಉಗುರುಗಳು, ಸಿ ಕಿವಿ, ಡಿ ಕೈ. ಉತ್ತರ ಬಿ ಉಗುರುಗಳು. ಯಾವ ಹಕ್ಕಿ ಹಸಿರು ಮೆಣಸಿನಕಾಯಿಯನ್ನು ಬಹಳ ಆಸಕ್ತಿಯಿಂದ ತಿನ್ನುತ್ತದೆ? ಎ ಗಿಳಿ, ಬಿ ಪಾರಿವಾಳ, ಸಿ ಕೋಗಿಲೆ, ಡಿ ನವಿಲು. ಉತ್ತರ ಡಿ ನವಿಲು. ಹೆಚ್ಚು ಸಕ್ಕರೆ ರಹಿತ ತಿನ್ನುವುದರಿಂದ ಉಂಟಾಗುವ ಕಾಯಿಲೆ? ಎ ಫೈಲ್ಸ್, ಬಿ ಸ್ಟ್ರೋಕ್, ಸಿ ಕಣ್ಣಿನ ಪೊರೆ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ಯಾವ ಮರವನ್ನು ಆರೈಕೆ ಮಾಡಿದರೆ ಬಡತನವನ್ನು ಹೋಗಲಾಡಿಸಬಹುದು? ಎ ನೆಲ್ಲಿಕಾಯಿ ಮರ, ಬಿ ಬೇವಿನ ಮರ, ಸಿ ತುಳಸಿ ಮರ, ಡಿ ಅಲೋವೆರಾ. ಉತ್ತರ ಎ ನೆಲ್ಲಿಕಾಯಿ ಮರ. ಯಾವ ಆಹಾರವು ಬೆವರುವಿಕೆಯನ್ನು ಕಡಿಮೆ ಮಾಡುತ್ತದೆ? ಎ ಮಜ್ಜಿಗೆ, ಬಿ ಟೀ, ಸಿ ವೈನ್, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. ಹಾವುಗಳು ವಾಸನೆಗೆ ಯಾವ ಅಂಗಗಳನ್ನು ಬಳಸುತ್ತವೆ? ಎ ನಾಲಿಗೆ, ಬಿ ಮೂಗು, ಸಿ ಕಣ್ಣು, ಡಿ ಚರ್ಮ. ಉತ್ತರ ಎ ನಾಲಿಗೆ. 8ನೇ ಪ್ರಶ್ನೆ, ಯಾವ ಮರದಲ್ಲಿ ಹೆಚ್ಚು ಹಾವುಗಳು ಇರುತ್ತವೆ? ಎ ದೇವದಾರು ಮರ, ಬಿ ಹಲಸಿನ ಮರ, ಸಿ ಮಾವಿನ ಮರ, ಡಿ ರುದ್ರಾಕ್ಷಿ ಮರ. ಉತ್ತರ ಎ ದೇವದಾರು ಮರ. ಯಾವ ಗ್ರಹವನ್ನು ಭೂಮಿಯ ಅವಳಿ ಸಹೋದರಿ ಎಂದು ಕರೆಯಲಾಗುತ್ತದೆ? ಎ ಶುಕ್ರ, ಬಿ ಮಂಗಳ, ಸಿ ಮರ್ಕುರಿ, ಡಿ ಗುರು. ಉತ್ತರ ಎ ಶುಕ್ರ. ಹಾವುಗಳು ಯಾವ ಬಣ್ಣಗಳನ್ನು ಉತ್ತಮವಾಗಿ ನೋಡುತ್ತವೆ? ಎ ಹಳದಿ, ಬಿ ಹಸಿರು, ಸಿ ಕೆಂಪು, ಡಿ ನೀಲಿ. ಉತ್ತರ ಡಿ ನೀಲಿ. ಯಾವ ಸಿಹಿ ತಿನಿಸು ತಿನ್ನುವುದರಿಂದ ಮನಸ್ಸಿಗೆ ಸಂತೋಷವಾಗುತ್ತದೆ? ಎ ಜಿಲೇಬಿ, ಬಿ ರಸಗುಲ್ಲ, ಸಿ ಬರ್ಫಿ, ಡಿ ಗುಲಾಬ್ ಜಾಮೂನ್.
ಉತ್ತರ ಬಿ ರಸಗುಲ್ಲ. ಅತ್ಯಂತ ವೇಗವಾಗಿ ಹಾರುವ ಹಕ್ಕಿ ಯಾವುದು? ಎ ಹದ್ದು, ಬಿ ಗಿಳಿ, ಸಿ ಹೆಬ್ಬಾತು, ಡಿ ಆಟ್ರಿಚ್ ಅಥವಾ ಉಷ್ಣ ಪಕ್ಷಿ. ಉತ್ತರ ಎ ಹದ್ದು. ಕೊಲೆಸ್ಟ್ರಾಲ್ ಹೆಚ್ಚಾದಾಗ ನೋವುಂಟು ಮಾಡುವ ಭಾಗ? ಎ ಬೆರಳು, ಬಿ ಕಣ್ಣುಗಳು, ಸಿ ಕಾಲು, ಡಿ ಎದೆ. ಉತ್ತರ ಡಿ ಎದೆ ನೋವು. ಯಾವ ಪ್ರಾಣಿಯ ರಕ್ತವು ಹಸಿರು ಬಣ್ಣದಾಗಿದೆ? ಎ ಗೋಸುಂಬೆ, ಬಿ ಹಾವು, ಸಿ ಹಲ್ಲಿ, ಡಿ ಚೇಳು. ಉತ್ತರ ಎ ಗೋಸುಂಬೆ. ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು? ಎ 8 ವರ್ಷಗಳು, ಬಿ 5 ವರ್ಷಗಳು, ಸಿ 4 ವರ್ಷಗಳು, ಡಿ 3 ವರ್ಷಗಳು. ಉತ್ತರ ಎ 8 ವರ್ಷಗಳು. ಭಾರತದಲ್ಲಿ ಯಾವ ಪ್ರಾಣಿಯನ್ನು ಖರೀದಿಸುವುದು ಅಪರಾಧ? ಎ ಆನೆ, ಬಿ ಕುದುರೆ, ಸಿ ಮಂಗ, ಡಿ ಸಿಂಹ. ಉತ್ತರ ಡಿ ಸಿಂಹ. ಭಾರತದ ಯಾವ ನೋಟಿನಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸಲಾಗಿಲ್ಲ? ಎ 1 ರೂ, ಬಿ 20 ರೂಪಾಯಿ, ಸಿ 50 ರೂಪಾಯಿ, ಡಿ 100 ರೂಪಾಯಿ. ಉತ್ತರ ಎ 1 ರೂಪಾಯಿ. ಒಂಟೆ ಯಾವ ರಾಜ್ಯದ ರಾಜ್ಯ ಪ್ರಾಣಿ? ಎ ಕೇರಳ, ಬಿ ಭೂಪಾಲ್, ಸಿ ಛತ್ತೀಸ್ಗಢ, ಡಿ ರಾಜಸ್ಥಾನ್. ಉತ್ತರ ಡಿ ರಾಜಸ್ಥಾನ್. ಯಾವ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ತನ್ನ ಮೂಗಿನಿಂದ ಮಾಡುತ್ತದೆ? ಎ ಆನೆ, ಬಿ ಮೊಸಳೆ, ಸಿ ಇರುವೆ, ಡಿ ಜಿರಾಫೆ. ಉತ್ತರ ಎ ಆನೆ. ಮೆದುಳನ್ನು ಕ್ರಿಯಾಶೀಲವಾಗಿಸುವ ಸೊಪ್ಪು ಯಾವುದು? ಎ ಮೆಂತ್ಯ ಸೊಪ್ಪು, ಬಿ ರಾಜಗಿರಿ ಸೊಪ್ಪು, ಸಿ ನುಗ್ಗೆ ಸೊಪ್ಪು, ಡಿ ಪಾಲಕ್ ಸೊಪ್ಪು. ಉತ್ತರ ಡಿ ಪಾಲಕ್ ಸೊಪ್ಪು.